ಸುವರ್ಣ. ಮೈಸೂರು ನೋಡಕ್ ಇಷ್ಟೊಂದು ಸಂಭ್ರಮನ ಬಿಡಿ, ಯಾಕೆ ಈ ತರ ಕಣ್ಣು ಮುಚ್ಚಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದೀರಾ? ಹ್ಯಾವ್ ಪೇಷನ್ಸ್ ಮೈ ಯಂಗ್ ಲೇಡಿ. ನಾವಿನ್ನೂ ಮೈಸೂರು ತಲುಪಿಲ್ಲ, ಮಂಡ್ಯ ಡಿಸ್ಟ್ರಿಕ್ಟ್ ನಲ್ಲಿ ಇದೀವಿ. ಈಗ ನಾನೇನಾದ್ರೂ ನಿನ್ನ ಕಣ್ಣನ್ನ ತೆಗೆದ್ರೆ ನಿನಗೆ ಎಂಥ ದೊಡ್ಡ ಸರ್ಪ್ರೈಸ್ ಇರುತ್ತೆ ಗೊತ್ತಾ? ಹೋಗಿ, ನಿಮ್ಗಿಂತ ದೊಡ್ಡ ಸರ್ಪ್ರೈಸ್ ಇರಕ್ ಸಾಧ್ಯನಾ? ನೀವೇ ನನಗೆ ದೊಡ್ಡ ಸರ್ಪ್ರೈಸ್. ಹೌದಾ? ಹಾಗಾದ್ರೆ ಇದೇನು ಮೇಡಮ್? ಇಷ್ಟ ಆಯ್ತಾ? ಮೈಸೂರಿನ ದಾರಿಲಿ ನನ್ನ ಪುಟ್ಟ ಹೆಂಡತಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅನ್ನಿಸ್ತು, ಅದಕ್ಕೆ ಇಲ್ಲಿಗೆ ಬಂದ್ವಿ. ಲೈಕ್ ಇಟ್? ಇಷ್ಟ ಆಗ್ಲಿಲ್ವಾ? ನಿಜವಾಗ್ಲೂ ಇಷ್ಟ ಆಗ್ಲಿಲ್ವಾ? ಐ ಆಮ್ ವೆರಿ ಸಾರಿ. ನಿನಗೆ ಯಾವ ಜಾಗ ಇಷ್ಟ ಆಗುತ್ತೋ ಅಲ್ಲಿಗೆ ಹೋಗೋಣ, ಓಕೆ? ನಿಮ್ಮಷ್ಟು ಇಷ್ಟ ಆಗೋದು ಇಡೀ ಭೂಮಿ ಮೇಲೆ ಏನು ಇರಕ್ಕೆ ಸಾಧ್ಯ ಇಲ್ಲ. ನನಗೆ ನಿಮ್ ಬಿಟ್ರೆ ಬೇರೆ ಏನು ಬೇಡ. ಇದು ನಿಮಗೆ ಟೂ ಮಚ್ ಅಂತ ಅನಿಸ್ತಾ ಇಲ್ಲ? ಹೌ ಕುಡ್ ಯು ಬಿ ಸೋ ಅನ್ರೊಮ್ಯಾಂಟಿಕ್? ಅನ್ರೊಮ್ಯಾಂಟಿಕ್ಕಾ? ಯಾಕಂಗ ಅಂತ ಇದ್ದೀರಾ? ಇನ್ನೇನು ಮತ್ತೆ, ರೊಮ್ಯಾನ್ಸ್ ಅಂತ ಅನ್ನೋದು ಬರೀ ಗಂಡು ಹೆಣ್ಣಿಗೆ ಮಾತ್ರ ಸಂಬಂಧಿಸಿರೋದಲ್ಲ. ಲೆಟ್ಸ್ ಬಿ ರೊಮ್ಯಾಂಟಿಕ್ ಟುವರ್ಡ್ಸ್ ಲೈಫ್ ಆಲ್ಸೋನು. ಈ ಥರ ಸುಂದರವಾಗಿರೋ ಪ್ರಕೃತಿನ ನೋಡೋದು ಕೂಡ ಶೃಂಗಾರ ತಾನೆ. ಅದನ್ನ ನೋಡ್ತಾ ನೋಡ್ತಾ ಇಷ್ಟಪಡೋದೇ ನಿಜವಾದ ರಸಿಕ. ಏನಂತೀಯ? ಹೋಗಿ, ನನ್ಗೇನು ಅರ್ಥ ಆಗ್ಲಿಲ್ಲ. ನೀವು ನಿಮ್ಮ ಕ್ಲಾಸ್ ರೂಮ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀರಾ? ಓಕೆ, ಐ ಆಮ್ ಸಾರಿ. ನಾನು ಇವಾಗ ಬಾಯಿ ಮುಚ್ಕೊಂಡಿರ್ತೀನಿ. ಖುಷಿನಾ? ಏನ್ ನೀವು ಮಾತಾಡೋ ಅಂದ್ರೆ ಪಾಠ ಮಾಡೋದು, ಮಾತಾಡ್ಬೇಡ ಅಂದ್ರೆ ಬಾಯಿ ಮುಚ್ಕೊಂಡಿರೋದು, ಬೇರೆ ಏನ್ ಮಾತಾಡೋಕ್ಕೂ ಬರಲ್ವಾ ನಿಮ್ಗೆ? ಓಕೆ, ಸಾರಿ. ಫೈನ್, ಹೇಳು ಏನ್ ಮಾತಾಡ್ಲಿ ಅಂತ. ಅಂದ್ರೆ ಏನಾದ್ರೂ ಮಾತಾಡಿ ಪ್ಲೀಸ್. ಯಾ, ಮಾತಾಡಬೇಕು, ತುಂಬಾನೇ ಮಾತಾಡಬೇಕು. ಮೈಸೂರಿಗೆ ಹೋಗ್ತಿರೋ ಹಾಗೆ ಎಲ್ಲ ಹೇಳ್ಬಿಡ್ತೀನಿ. ಆಯ್ತು, ಹೇಳಿ. ನಾನು ಇವಾಗೇನೋ ಹೇಳಬೇಕು. ಹೌದಾ? ಹೇಳು. ನೀ ಹೇಳೋದನ್ನೆಲ್ಲ ಕೇಳೋದಕ್ಕೆ ನಾನು ಹೇಳ್ಬೇಕಾಗಿರೋದನ್ನ ಹೇಳೋದಕ್ಕೆ ತಾನೆ ದುರ್ಗದಿಂದ ಇಷ್ಟು ದೂರ ಬಂದಿರೋದು ನಾವು. ಕಮಾನ್, ಏನದು? ಅದು ಐ ಲವ್ ಯು. ಬೇಡ, ನೀವೇನು ಹೇಳೋದು ಬೇಡ. ನಾನು ಎಷ್ಟೊಂದು ಸಲ ಕೇಳ್ಕೊಂಡಿದ್ದೀನಿ, ಗೋಗರ್ದಿದ್ದೀನಿ. ನೀವು ಅವಾಗೆಲ್ಲ ಹೇಳ್ದೇ ಇರೋರು ಇವಾಗ ಏನು ಹೇಳೋದು ಬೇಡ. ಇನ್ಯಾವತ್ತೂ ನೀವು ನನಗೆ ಐ ಲವ್ ಯು ಅಂತ ಹೇಳೋದು ಬೇಕಾಗಿಲ್ಲ. ನಾನು ಒಬ್ಳೇ ಹೇಳ್ಕೊತೀನಿ, ನೀವು ಹಿಂಗೆ ಕೋಪ ಮಾಡ್ಕೊಂಡಿರಿ. ಹೇ, ಎಲ್ಲಿ ಹೋಗ್ತಾ ಇದೆಯಾ? ಯು ಕಾಂಟ್ ಡೂ ದಿಸ್ ಟು ಮೀ, ಓಕೆ? ನಾನು ನಿನ್ನ ಹತ್ರ ತುಂಬಾ ಹೇಳಬೇಕು. ಹಾಗಿದ್ರೆ ನೀವು ನನ್ನ ಜೊತೆಗೆ ಬನ್ನಿ. ನಿನ್ನ ಜೊತೆ ಅಂದ್ರೆ ಇನ್ಯಾರ ಜೊತೆ ಬರಲಿ? ಇವತ್ತೆಲ್ಲ ಹೇಳ್ಬಿಡ್ತೀನಿ. ಐ ಲವ್ ಯು ಆ್ಯಂಡ್ ಓನ್ಲಿ ಯು ಅಂತ ಹೇಳ್ತೀನಿ. ಎಲ್ಲಿಗೆ ಹೋಗಿತ್ತು ಸವಾರಿ? ಈಗ ಅವಳು ಇಲ್ವಲ್ಲಪ್ಪ, ಒಬ್ಬನೇ ಅಲ್ಲಿ ಬೀದಿ ಸುತ್ತಕ್ಕೆ ಹೋಗಿದ್ಯಾ? ಪ್ಲೀಸ್, ಯಾಕೆ ಚುಚ್ಚು ಮಾತಾಡ್ತಾ ಇದೀಯಾ? ನಾನೆಲ್ಲೂ ಬೀದಿ ಸುತ್ತಕ್ಕೆ ಹೋಗಿರಲಿಲ್ಲ, ಬ್ಯಾಂಕಿಗೆ ಹೋಗಿದ್ದೆ ಅಷ್ಟೇ. 25,000 ಅಡ್ಜಸ್ಟ್ ಆಗಿದೆ, ಇನ್ನು 5,000ನ ಕೂಲಿ ಅಪ್ಪ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಮನೆ ಚಾಕ್ರಿ ಮಾಡಿರೋದಕ್ಕೆ 5,000 ಅಲ್ಲ 50,000 ಕೊಟ್ಟರು ಕಮ್ಮಿನೇ ಕಣೋ. ಏನು ಮಾಡೋದು? ಅವರು ಇವ್ರ ಮನೆ ಚಾಕ್ರಿ ಮಾಡೇ ಕಾಸು ಕಲೆ ಹಾಕಬೇಕು. ನಿನಗೆ ಸ್ವಂತ ದುಡಿಯೋ ಬುದ್ಧಿ ಇಲ್ವಲ್ಲ.
ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ಅವ್ರು ಕೊಡ್ತೀನಿ ಅಂತ ಹೇಳಿದ್ರೊಂದೇ ಅಷ್ಟೇ, ನಾನು ಇಸ್ಕೊಂತೀನಿ ಅಂತ ಹೇಳಿಲ್ವಲ್ಲ. ಮತ್ತೆ ಇನ್ನು 5,000ಕ್ಕೆ ಏನು ಮಾಡ್ತೀಯಾ? ಆಕಾಶದಿಂದ ಉದುರುತ್ತಾ? ಕೊಡೋರಿರೋವಾಗ ತಗೊಳ್ಳೋದಕ್ಕೆ ಹಾಕೋ ಸ್ವಾಭಿಮಾನ. ನೀನು ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುತ್ತೆ ಅನ್ನೋದಾದ್ರೆ ಬೇಡ ಬಿಡು, ನನ್ನ ಆಪರೇಷನ್ನೇ ಬೇಡ. ಹೋದ್ರೆ ಮಹಾ ಏನೋಗುತ್ತೆ, ನನ್ನ ಪ್ರಾಣ ತಾನೆ. ಹೋದ್ರೆ ಹೋಗ್ಲಿ ಬಿಡು, ನಾನಿದ್ದು ಯಾರಿಗೆ ಏನಾಗಬೇಕಾಗಿದೆ ಹೇಳು? ಅಮ್ಮ ಪ್ಲೀಸ್, ಬರೀ ಇದೇ ಆಯ್ತು ನಿಂದು. ನಿನ್ನ ಆಪರೇಷನ್ ನಾನೇ ಮಾಡಿಸ್ತೀನಿ, ಹೆಂಗೆ ಏನು ಅಂತ ಒಂದು ಕೇಳಬೇಡ. ಇವಾಗ 25,000 ಇದೆ ತಾನೆ, ಮೊದಲು ಆಸ್ಪತ್ರೆ ನಡಿ. ಇನ್ನು 5,000ನ ನಾ ಹೆಂಗೋ ಅರೇಂಜ್ ಮಾಡ್ತೀನಿ. ಹೌದೌದು, ಅವತ್ತೇ ಒಂದು ಕೆಲ್ಸಕ್ಕೆ ಸೇರ್ಕೊಳ್ಳೋ ಅಂತ ಎಷ್ಟು ಬಡ್ಕೊಂಡೆ, ನನ್ನ ಮಾತು ಕೇಳ್ದೀಯಾ? ಇವತ್ತು ಅದ್ರ ಯೋಚನೆ ಬಂದಿಲ್ಲ ಬಿಡು ನಿನಗೆ. ಒಂದು ಪೈಸಾ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೇನಾದ್ರೂ ಗೊತ್ತಿದೆಯೇನೋ? ಪಾಪ ಅವ್ರು ದುಡ್ಡು ಕೊಡ್ತೀನಿ ಅಂತ ದೊಡ್ಡ ಮನ್ಸು ಮಾಡಿದ್ರೆ ನೀನು ದೊಡ್ಡ ಮಾತಾಡ್ತೀಯಾ? ಹೌದು, ಆಡ್ತೀನಿ. ನನ್ನ ಅಮ್ಮನ ಆಪರೇಷನ್ ನಾನೇ ಮಾಡಿಸ್ತೀನಿ, ಯಾರಿಂದ ₹1 ಬೇಕಾಗಿಲ್ಲ. ಇವಾಗ ಸುಮ್ಮನೆ ನೀನು ಹೊರಡು. ಅದೇನು ಆಪರೇಷನ್ ಆಗಬೇಕು ಮೊದಲು ಆಗ್ಬಿಡ್ಲಿ. ನನ್ನ ಪ್ರಾಣ ಒತ್ತೈಟಾದರೂ 5,000 ಹೊಂದಿಸ್ತೀನಿ. ಹೊಡಿವಾಗ ನೀನು. ಅಪ್ಪ ನನ್ನ ಅಮ್ಮನ ಸದಾಶಿವ ದಿನಕ್ಕೆ 50 ಸಲ ನನ್ನ ಅಮ್ಮನೇ ನೆನೆಸ್ಕೊಂತಾಳೆ. ಅಂಥವಳಿಗೆ ಹಿಂಗ ಮಾಡೋದು? ಪ್ಲೀಸ್, ಹೆಂಗಾದ್ರೂ ಮಾಡಿ ಅವಳು ಹುಷಾರಾಗೋಂಗೆ ಮಾಡು. ಇನ್ನು 5,000ನ ಹೊಂದಿಸ್ಕೊಡು ಪ್ಲೀಸ್. ಕುಳ್ಳಿ ಮೊಬೈಲ್ ಕೇಳಿದಾಗ ಅದೇನು ಬಂತು ದುಡ್ಡು? ಹಂಗೆ ಇನ್ನು 5,000 ನನ್ನ ಕೈ ತಲುಪಿಸ್ತೀಯಲ್ಲ? ಅಮ್ಮನ ಆಪರೇಷನ್ ಆದ ಕೂಡಲೇ ಅಷ್ಟು ದುಡ್ಡು ನಾನೇ ಸಂಪಾದನೆ ಮಾಡ್ತೀನಿ, ಕೆಲಸ ಮಾಡ್ತೀನಿ. ಇವಾಗ ಮಾತ್ರ ನೀನೇನಾದರೂ ಮಾಡೋ. ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ, ಮೊದಲ ಕನಸಂತೆ ಒಲವೇ ಒಲಿದೆ ಒಮ್ಮೆಗೆ. ಚಾಚಿದ ಕೈಗೆ ಆಕಾಶವೇ ತಾಗಿದೆ, ಗಿಚಿದ ಹಾಗೆ ಮಳೆ ಬಿಲ್ಲಿ ಮೈಗಂಟಿದೆ. ಹೊಸ ಸಂವತ್ಸರ, ಹೊಸ ಮನ್ವಂತರ ಶುರುವಾಗಿದೆ ಆಗಿದೆ ಈಗ. ವಾವ್, ಎಷ್ಟು ಸಖತ್ತಾಗಿದೆ ಇದು. ನಾನು ಯಾವತ್ತೂ ನನ್ನ ದುರ್ಗದಲ್ಲಿ ತರ ನೀರೇ ನೋಡಿರ್ಲಿಲ್ಲ ಗೊತ್ತಾ? ಈಗೊಂದು ವಿಷಯ ಗೊತ್ತಾ? ಶಿವನ ಸಮುದ್ರ ಇದೆಯಲ್ಲ, ಏಷ್ಯಾದ ಮೊಟ್ಟ ಮೊದಲ ಜಲಸ್ಥಾವರದಲ್ಲಿ ಇದು ಒಂದು ಒನ್ ಆಫ್ ದ ಫಸ್ಟ್ ಹೈಡ್ರೋ ಪವರ್ ಸ್ಟೇಷನ್ಸ್. ಆ್ಯಂಡ್ ಇದರ ಆರಿಜಿನ್ ಬಂದು ಕಾವೇರಿ ನದಿ. ಏನ್ ನೀವು ಬಾಯ್ ಬಿಟ್ರೆ ಪಾಠ ಮಾಡಕ್ ಸ್ಟಾರ್ಟ್ ಮಾಡ್ತಿರಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಅಲ್ಲಿಗೆ ಹೋಗಿ ಫುಲ್ ನೆನಿಬೇಕು ಅನಿಸ್ತಾ ಇದೆ. ಎಷ್ಟು ಮಜವಾಗಿರುತ್ತೆ ಗೊತ್ತಾ? ಇಲ್ಲಿ ಶ್ಯಾಮ ಏನಾದ್ರು ಇದ್ದಿದ್ರೆ ಅಲ್ವಾ, ನಾನು ಇವಾಗ್ಲೇ ಶ್ಯಾಮಂಗ್ ಫೋನ್ ಮಾಡಿ ಹೇಳ್ತೀನಿ ನಾವಿಲ್ಲಿದ್ದೀವಿ ಅಂತ ಅವನಿಗೆ ಹೇಳಿದ್ರೆ ತುಂಬಾ ಖುಷಿ ಪಡ್ತಾನೆ. ನಮ್ಮ ಮದ್ವೆ ಮಾಡ್ಸಕ್ ಎಷ್ಟೆಲ್ಲ ಕಷ್ಟ ಪಟ್ಟಿದ್ದಾನೆ ಅಲ್ವಾ? ಒಂದೇ ಒಂದ್ಸಲ ನಾನು ಇಲ್ಲಿಂದಾನೆ ಅವನಿಗೆ ಫೋನ್ ಮಾಡ್ಲಾ? ವೈ ನಾಟ್? He's your friend, alva. So you can call him anytime.
ಯಾವ್ದು ಫೋನ್ ಹೊಡ್ಕೋತಾ ಇದೆ, ಹೋಗಿ ನೋಡೋಗು. ಹಲೋ. ಲೋ ಶ್ಯಾಮ, ನಾನು ಕಣೋ. ಏನ್ ಗೊತ್ತಾ, ನಾನು ನನ್ನ ಗಂಡ ಇಲ್ಲಿ ಫಾಲ್ಸ್ ನೋಡಕ್ಕೆ ಅಂತ ಬಂದಿದೀವಿ. ಏನ್ ಸಖತ್ತಾಗಿದೆ ಅಂದ್ರೆ. ಕುಳಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಅದು ನಾ ಎಲ್ಲೋ ಹೊರಟಿದ್ದೆ. ಹಲೋ ಶ್ಯಾಮ, ಕೇಳಿಸ್ತಿಲ್ವೇನೋ? ಏನ್ ಗೊತ್ತೇನೋ, ನಾವು ಮೈಸೂರಿಗೆ ಅಂತ ಹೊರಟಿದ್ವಿ. ಆದ್ರೆ ನನ್ನ ಗಂಡ ಇದಾರಲ್ಲ, ನನಗೇನೋ ಸರ್ಪ್ರೈಸ್ ಕೊಡ್ಬೇಕು ಅಂತ ಇದೆಲ್ಗೋ ಕರ್ಕೊಂಡ್ ಬಂದ್ರು. ಅದು ನನ್ ಕಣ್ ಮುಚ್ಚಿಸಿ ಕರ್ಕೊಂಡ್ ಬಂದ್ರು ಗೊತ್ತಾ. ಈ ಫಾಲ್ಸ್ ಎಷ್ಟೇ ಚೆನ್ನಾಗಿದ್ರು ಅವ್ರ ಮುಂದೆ ಏನು ಅಲ್ಲ ಅನ್ಬಿಟ್ಟೆ. ಅದಕ್ಕೆ ಅವ್ರು ಏನಂದ್ರು ಗೊತ್ತಾ? ಕುಳಿದ್ಮೇಲೆ ಇವಾಗ ಮಾತಾಡಕ್ಕಾಗಲ್ಲ, ಇನ್ನೊಂದ್ಸಲಿ ಮಾತಾಡೋಣ. ಓಕೆ, ಬಾಯ್. ಯಾರ್ದು ಫೋನು? ಮೇಘ್ನಾ. ಓಹೋ, ಅವಳು ಹನಿಮೂನ್ ಸುದ್ದಿ ಹೇಳೋದಕ್ಕೆ ಅಷ್ಟೊಂದು ಅರ್ಜೆಂಟಾ? ಹೋಗು, ಅದು ಎಷ್ಟೊತ್ತು ಮಾತಾಡ್ತಾಳೋ ಮಾತಾಡಲಿ, ಹೋಗಿ ಮಾತಾಡ್ಕೊಂಡು ಬಾ. ನನಗೇನು ಅರ್ಜೆಂಟ್ ಇಲ್ಲ, ಆಮೇಲೆ ಆಸ್ಪತ್ರೆಗೆ ಹೋದ್ರೆ ಆಯ್ತು. ಸ್ವಲ್ಪ ಬಾಯ್ ಮುಚ್ಕೊಂಡಿರ್ತೀಯಾ? ನಾನು ಆಟೋ ತೊಗೊಂಬರ್ತೀನಿ. ಹನಿಮೂನ್ಗೆ ಹೋದವಳು ಗಂಡನ ಜೊತೆ ಹಾಯಾಗಿರೋದು ಬಿಟ್ಟು ಇವನ್ಗೆ ಯಾಕೆ ಫೋನ್ ಮಾಡಿದ್ಲು? ಅವನೆಂತವನು, ನಾನು ಫೋನ್ ಮಾಡಿ ಮಾತಾಡ್ತಾ ಇದ್ರು ಕಟ್ ಮಾಡ್ಬಿಟ್ಟ. ಯಾವಾಗ್ಲೂ ನನ್ನನ್ನೇ ಮಾತಾಡು ಅನ್ನೋನು. ಅವನ್ಗೇನಾಯ್ತೋ ಏನೋ, ನಾನು ಅಷ್ಟೊಂದು ಖುಷಿಯಾಗಿ ಫೋನ್ ಮಾಡಿದ್ರೆ ಅವ್ನು ಸರಿಯಾಗಿ ಮಾತಾಡ್ಬೇಕಿತ್ತು ತಾನೆ. ಅವನು ಬಿಸಿ ಇದ್ದಿರ್ಬೋದಲ್ವಾ? ಅವನೆಂತ ಬಿಸಿ, ಯಾವಾಗ್ಲೂ ಓತ್ಲಾ ಹೋಗ್ತಾ ಇರ್ತಾನೆ. ದಟ್ಸ್ ವೆರಿ ಬ್ಯಾಡ್. ಹಾಗೆಲ್ಲ ಮಾತಾಡ್ಬಾರ್ದಲ್ವಾ? ಎಲ್ರಿಗೂ ಅವ್ರದೇ ಆದಂತ ಪ್ರಯಾರಿಟೀಸ್ಗಳು ಇರ್ತಾವಪ್ಪ, ಹಾಗೆ ಅವನ್ಗುನು. ನೀವು ಅವನ ತರಾನೇ ಆಡ್ಬೇಡಿ. ನನ್ ಜೊತೆ ಮಾತಾಡ್ದಿರೋಷ್ಟು ಬಿಸಿನ ಅವನು. ಯಾಕಾಗ್ಬಾರ್ದು? ಅವನಿಗೆ ಅವನದೇ ಆದಂತ ಕೆಲಸ, ನಿನಗೆ ನಿಂದೇ ಆದಂತ ಕೆಲಸ ಆಗ್ಬೋದು ತಾನೆ. ಎಲ್ರಿಗೂ ಅವ್ರದೇ ಆದಂತ ಪರ್ಸನಲ್ ಸ್ಪೇಸ್ ಬೇಕಾಗತ್ತೆ. ಆಕ್ಚುಲಿ ನೀನ್ ಹೀಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಹೇಳ್ಬೇಕು ಅನ್ನೋ ಅವಶ್ಯಕತೆ ಇರ್ಲಿಲ್ಲ ಅಂತ ಅನ್ಸತ್ತಪ್ಪ. ನಿನಗಾಗನ್ಸಲ್ವಾ? ನೀನು ನನ್ನ ಹೆಂಡತಿ. ಈಗ ನಾನು ಹೇಳೋ ವಿಷಯನ ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂತ ನಾನು ಭಾವಿಸಿದ್ದೀನಿ. ನಮ್ಮ ನಡುವೆ ಏನೇನು ನಡೆಯುತ್ತೆ, ನಾವೇನೇನು ಮಾತಾಡ್ತೀವಿ, ಅದನ್ನೆಲ್ಲ ಯಾರಿಗಾದ್ರೂ ಹೇಳ್ಬೇಕಾ? ನಮ್ಮಿಬ್ರು ವಿಷಯ ನಮ್ಮಿಬ್ರು ನಡುವೆ ಮಾತ್ರ ಇರ್ಬೇಕಲ್ವಾ? ನನ್ನ ಹತ್ರ ನಿನ್ನ ಲೈಫ್ನಲ್ಲಿ ಏನೇನಾಗುತ್ತೆ ಎಲ್ಲ ಶೇರ್ ಮಾಡ್ಕೋ. ನನ್ನ ಹತ್ರ ಹೇಳಕ್ ಆಗಲ್ಲ ಅಂತ ಅನ್ಸಿದ್ರೆ, ನಿನಗೆ ಯಾರ ಹತ್ರ ಹೇಳ್ಕೊಳ್ಬೇಕು ಅಂತ ಅನ್ಸುತ್ತೋ ಅವ್ರ ಹತ್ರನೇ ಹೇಳ್ಕೋ. ಐ ರಿಯಲಿ ಡೋಂಟ್ ಮೈಂಡ್. ಬಟ್ ನಮ್ಮ ಪ್ರೈವೇಟ್ ಮೂಮೆಂಟ್ಸ್ನೆಲ್ಲ ಫೋನಲ್ಲಿ ಹೇಳ್ಬೇಕಾ? ಐ ಮೀನ್, ಶ್ಯಾಮ್ ಹತ್ರ ಯಾಕೆ ಅಂತಲ್ಲ, ಯಾರ ಹತ್ರನಾದ್ರು, ನಿಮ್ಮ ಅಪ್ಪ ಅಮ್ಮನ ಹತ್ರನೂ ಕೂಡ. ಇಟ್ಸ್ ಸಮಥಿಂಗ್ ಬಿಟ್ವೀನ್ ಮೀ ಅಂಡ್ ಯು ಅಲ್ವಾ? ಅಲ್ಲ, ನಾನ್ ಶ್ಯಾಮ್ ಫೋನ್ ಮಾಡಕ್ಕೂ ಮುಂಚೆ ನಿಮಗೆ ಕೇಳ್ಬಿಟ್ಟೆ ತಾನೇ ಫೋನ್ ಮಾಡಿದ್ದು. ಇವಾಗ ಯಾಕೆ ಹಿಂಗ್ ಅಂತ ಇದ್ದೀರಾ? ನೋ, ನೀನ್ ತಪ್ಪು ತಿಳ್ಕೊಳ್ತಾ ಇದ್ಯಾ. ನೀನ್ ಮಾಡಿದ್ದು ತಪ್ಪು ಅಂತಲ್ಲ ನಾನು ಹೇಳ್ತಾ ಇರೋದು, ಅಥವಾ ನೀನು ಫೋನ್ ಮಾಡಿ ಮಾತಾಡಬಾರ್ದು ಅಂತಾನೂ ನಾನು ಹೇಳ್ತಾ ಇಲ್ಲ. ಬಟ್ ಎಂಥ ವಿಷಯನ ಹೇಳ್ಬೇಕು, ಎಂಥ ವಿಷಯನ ಬಾಯ್ಬಿಟ್ಟು ಹೇಳ್ಬಾರ್ದು ಅಂತ ನಿನ್ಗೂ ಗೊತ್ತಿರ್ಬೇಕಲ್ವಾ? ನಮ್ಮ ನಡುವಿನ ವಿಷಯನ ನಮ್ಮ ನಡುವೆನೇ ಇಟ್ಕೊಳ್ಳೋಂಥ ರೆಸ್ಪಾನ್ಸಿಬಿಲಿಟಿ ನಿನ್ಗೂ ಇದೆ ತಾನೆ. ಹಾಗಂತ ನನಗನ್ಸುತ್ತೆ. ಇದ್ರ ಮೇಲೂ ನಿನ್ಗೆ ಹೇಳ್ಕೊಳ್ಳೋದ್ರಲ್ಲೇ ಕಂಫರ್ಟಬಲ್ ಅನ್ಸಿದ್ರೆ, ಅಥವಾ ಅದರಲ್ಲೇ ನಿನ್ಗೆ ಸಮಾಧಾನ ಸಿಗುತ್ತೆ, ಸಂತೋಷ ಸಿಗುತ್ತೆ ಅಂತ ಅನ್ಸಿದ್ರೆ ದಯವಿಟ್ಟು ಹೇಳ್ಕೊ. ನಾನು ನಿನ್ನ ತಡೆಯಕ್ಕೆ ಹೋಗಲ್ಲ. ಬಟ್ ಥಿಂಕ್ ಅಬೌಟ್ ಇಟ್. ನಿನಗೆ ಬೇಜಾರು ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕಷ್ಟೇ ನಾನು ನಿನಗೆ ಕಾಲ್ ಮಾಡು ಅಂತ ಹೇಳಿದ್ದು. ಬಿ ಅ ಗುಡ್ ಫ್ರೆಂಡ್ ಟು ಹಿಮ್. ಅವನ ಲೈಫ್ ಬಗ್ಗೆ, ನಿನ್ನ ಲೈಫ್ ಬಗ್ಗೆ ಮಾತಾಡಿ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಿ. ಬಟ್ ನಾನು ನನ್ನ ಹೆಂಡತಿ ಹತ್ರ ಬಂದು ಹೇಳುವಂಥ ವಿಷಯನ ನೀನು ಬೇರೆಯವ್ರ ಮುಂದೆ ಹೇಳಿದ್ರೆ ನನಗೂ ಒಂಥರ ಆಗತ್ತಲ್ವಾ? ಈವನ್ ನೀನ್ ಇದನ್ನ
ನಮ್ಮಮ್ಮನ ಹತ್ರ ಹೋಗಿ ಹೇಳಿದ್ರು ಕೂಡ ಚೆನ್ನಾಗಿರಲ್ಲ. ಗೊತ್ತಾಯ್ತು. ಐ ಆಮ್ ಸಾರಿ. ಹೇ, ಡೋಂಟ್ ಬಿ. ಇನ್ನೊಂದ್ಸಲ ಹಿಂಗೆಲ್ಲ ಮಾಡಲ್ಲ. ನೀನ್ ಏನು ಅಂತ ನನ್ಗೆ ಗೊತ್ತು ಕಣೋ. ಡೋಂಟ್ ವರಿ. ಇನ್ಮೇಲಿಂದ ನಮ್ಮ ವಿಷಯನ ಎಷ್ಟು ಹೇಳ್ಬೇಕು ಎಷ್ಟು ಹೇಳ್ಬಾರ್ದು ಅಂತ ನೀನೇ ಯೋಚನೆ ಮಾಡು. ಐ ಆಮ್ ಶೋರ್ ನೀನ್ ಮಾಡ್ತೀಯ. ಬಟ್ ನಾನ್ ನಿನ್ನ ಹತ್ರ ಹೀಗೆಲ್ಲ ಮಾತಾಡಿ ನಿನ್ನನ್ನ ಕಟ್ಟಾಕ್ತಿಲ್ಲ ತಾನೆ? ನೀನು ನನ್ಗೋಸ್ಕರ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಇಲ್ಲ, ನಿಮಗಿಷ್ಟ ಆಗದಿರೋದನ್ನ ಮಾಡಿದ್ರೆ ನನಗ್ ಸಮಾಧಾನ ಇರುತ್ತಾ? ಹಾಗಲ್ವೋ, ಮದ್ವೆ ಅನ್ನೋದನ್ನ ಒಂದು ಬಂಧನ ಅಂತ ನೀನ್ ಭಾವಿಸ್ಬಾರ್ದು. ಐ ಹೋಪ್ ಯು ಗೆಟಿಂಗ್ ಮಿ ರೈಟ್. ನೀನು ನನಗೋಸ್ಕರ ಬದಲಾಗೋದೆಲ್ಲ ಮಾಡಬಾರ್ದು. ಓಕೆ, ನೀನು ನಿನ್ನ ಹಾಗೆ ಇರಬೇಕು. ಮದ್ವೆ ಅಂದ್ರೆ ಒಬ್ರಿಗೊಬ್ರು ಕೊಟ್ಕೊಳ್ಳೋ ಸ್ವಾತಂತ್ರ್ಯ ಅಂತ ನಾನು ಭಾವಿಸಿರೋದು. ನೀನ್ ನಿನ್ನ ಹಾಗೆ, ನಾನ್ ನನ್ನ ಹಾಗೆ ಸ್ವಚ್ಛಂದವಾಗಿರ್ಬೇಕು. ಮನಸ್ಸಿನಲ್ಲಿರೋದನ್ನ ಹೇಳ್ಕೊಳ್ಳುವಂತ ಧೈರ್ಯ ಇರಬೇಕು. ನಿಜ ಹೇಳ್ತೀಯ? ನಾನು ಹೇಳೋದನ್ನ ನೀನು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಇಲ್ಲ, ನಿಜವಾಗ್ಲೂ ಇಲ್ಲ. ನಾವಿಬ್ರು ಲೈಫ್ ಲಾಂಗ್ ಜೊತೆಲೇ ಇರ್ಬೇಕಾದವ್ರಲ್ವಾ? ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇರಬಾರ್ದು ಅಂತ ಇಷ್ಟೆಲ್ಲ ಹೇಳ್ದೆ. ನಿಂಗೆ ಗೊತ್ತಾಯ್ತು ತಾನೆ? ನಿಮ್ ವಿಷಯದಲ್ಲಿ ನನಗೆ ಯಾವ ಕನ್ಫ್ಯೂಷನು ಇಲ್ಲ. ನಿಮ್ ಮನ್ಸು ಸ್ಫಟಿಕಕ್ಕಿಂತ ಶುದ್ಧ ಅಂತ ನನಗೆ ಗೊತ್ತು. ಆದ್ರೆ ನಂಗಂತೂ ಮನ್ಸಲ್ಲಿ ಯಾವ ವಿಷಯನೂ ಇಟ್ಕೊಳಕ್ಕಾಗಲ್ಲ. ಎಲ್ಲ ಬಾಯ್ಬಿಟ್ಟು ಹೇಳ್ಬಿಡ್ತೀನಿ. ಯಾವ ವಿಷಯ ಆಗಿದ್ರು ಅಷ್ಟೇ, ಯಾರ ಮುಂದೆ ಆಗಿದ್ರು ಅಷ್ಟೇ. ಯಾವ ವಿಷಯನೂ ನನ್ನ ಮನ್ಸಲ್ಲಿ ಇಟ್ಕೊಳಕ್ ಸಾಧ್ಯನೇ ಇಲ್ಲ. ಹಂಗಿರ್ಬೇಕಂದ್ರೆ ನಮ್ಮ ಮಧ್ಯೆ ಯಾವ ಕನ್ಫ್ಯೂಷನ್ ಬರಕ್ ಸಾಧ್ಯ? ಚಾನ್ಸೇ ಇಲ್ಲ. ಅಷ್ಟೊಂದು ನಂಬಿಕೆನಾ ನನ್ನ ಮೇಲೆ? ನಿಮ್ಮನ್ ತುಂಬಾ ನಂಬ್ತೀನಿ. ದೇವ್ರಕ್ಕಿಂತ ಹೆಚ್ಚಾಗಿ ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೇಳೋದಕ್ಕೆ ಒಂದು ವಿಷಯ ಇದೆ. ಕೇಳೋದಕ್ಕೆ ರೆಡಿ ಇದೆಯಾ? ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೇಳೋದಕ್ಕೆ ಒಂದು ವಿಷಯ ಇದೆ. ಕೇಳೋದಕ್ಕೆ ರೆಡಿ ಇದೆಯಾ? ಬಾ. ಐ ನೋ ನಿನಗೆ ಮದುವೆ ಸಂಪ್ರದಾಯ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ. ಬಟ್ ನಿನಗೆ ನಾನು ಇಷ್ಟ ತಾನೆ? ನಾನು ಈಗ ಹೇಗಿದ್ರು ಮದುವೆ ಆದ್ಮೇಲೂ ಹಾಗೆ ಇರ್ತೀನಿ. ಒಂದು ವೇಳೆ ಬದಲಾಗೋ ಹಾಗಿದ್ದಿದ್ರೆ 8 ವರ್ಷದಲ್ಲಿ ಬದಲಾಗ್ತಿರ್ಲಿಲ್ವಾ? ನೀನು ಬದಲಾಗ್ತೀವೋ ಇಲ್ವೋ ಅನ್ನೋದಲ್ಲ ನನ್ನ ಸಮಸ್ಯೆ. ಸುನೇ, ಮದುವೆ ಅನ್ನೋದು ನಿಂಗೆ ಇವಾಗಲೂ ಒಂದು ಸಮಸ್ಯೆನೇನೋ? ನಿನಗೆ ನಾನು ಬೇಡವಾ? ತೇಜ, ನೀನು ನನಗೆ ಬೇಕು. ಯು ಆರ್ ಎವ್ರಿಥಿಂಗ್ ಫಾರ್ ಮೀ. ಏನಾಯ್ತು ನಿಮ್ಗೆ? ಯಾಕೆ ಸಡನ್ ಆಗಿ ಹಿಂಗಾಗ್ಬಿಟ್ರಿ?